ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು, ಎಂದೆಂದು ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ನನ್ನ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಹೌದಪ್ಪ, ಕಿಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ, ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ, ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಕರುಣಾ ಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ಕರುಣಾ ಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ, ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಮಗುವಾಗಿದ್ದಾಗಲೇ ಪ್ರೀತಿಸಿದೆ, ಐಗುಪ್ತದಿಂದ ನನ್ನ ಕರೆದು ತಂದೆ. ಮಗುವಾಗಿದ್ದಾಗಲೇ ಪ್ರೀತಿಸಿದೆ, ಐಗುಪ್ತದಿಂದ ಕರೆದು ತಂದೆ. ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸುವೆ, ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು, ಎಂದೆಂದು ನಿಮಗೆ ತಾನೇ ಆರಾಧನೆ. ಅಪ್ಪ, ಪ್ರೀತಿಯ ಹಸ್ತದಿಂದ ನನ್ನನ್ನು ಅಪ್ಪಿಕೊಂಡೆ, ನಿಮಗೆ ವಂದನೆ ಡ್ಯಾಡಿ.
ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಹೌದಪ್ಪ, ಎಂದೆಂದು ನಿಮಗೆ ತಾನೇ ಆರಾಧನೆ ಡ್ಯಾಡಿ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಕರುಣಾ ಭರಿತ ಡ್ಯಾಡಿ ನೀನೇ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, 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 ಎಂದೆಂದು ನಿಮಗೆ ತಾನೇ ಆರಾಧನೆ. ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ಎಸ್ ಡ್ಯಾಡಿ, ಕರುಣಾಭರಿತ ತಂದೆ ನೀನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಲ್ಲೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಆವರಿಸಿ ನಡೆಸುವೆ ಅತಿಶಯವಾಗಿ. ಹೌದು ಡ್ಯಾಡಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ನನ್ನ ಆವರಿಸಿ ನಡೆಸುವೆ ಅತಿಶಯವಾಗಿ. ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ನಾ ಬೇಡುವಾಗ ನೀಡುವೆ,
ತಟ್ಟುವಾಗ ತೆರೆಯುವೆ, ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹಲ್ಲೆಲೂಯಾ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ, ಹೌದು ಡ್ಯಾಡಿ, ನನ್ನನ್ನು ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಓ, ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಡ್ಯಾಡಿ ಜೊತೆಲೆ ಮಾತಾಡುವ ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಓಹೋ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಗೆ ಒಂದೆರಡು ನಿಮಿಷ ದೇವರಿಗೆ ಸ್ತೋತ್ರ ಸಲ್ಲಿಸುವ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ. ಕಾಯುವ ಕರ್ತನೆ ಸ್ತೋತ್ರ, ಅದ್ಭುತನೇ ಸ್ತೋತ್ರ, ಅತಿಶಯನೇ ಸ್ತೋತ್ರ. ಈ ಮೇಜರ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಉನ್ನತನಾದ ದೇವರೇ ಸ್ತೋತ್ರ, ಕರುಣಾಮಯನೇ ಸ್ತೋತ್ರ, ದಯಾಮಯನೇ ಸ್ತೋತ್ರ. ಥ್ಯಾಂಕ್ ಯು. ಓ ಮಹೋನ್ನತನೇ ಸ್ತೋತ್ರ, ಮಹಿಮೆಗೆ ಪಾತ್ರನೇ ಸ್ತೋತ್ರ. ಓ ಇರುವಾತನೇ ಸ್ತೋತ್ರ, ಇದ್ದಾತನೇ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತ ಅತಿಶಯಗಳ ದೇವರೇ, ನಮಗಾಗಿ ಚಿಂತಿಸುವ ಹಿತಚಿಂತಕನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು. ನಿನ್ನೊಂದಿಗೇನ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಡ್ಯಾಡಿ ನಿನ್ನೊಂದಿಗೇನ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು
ಕಣ್ಣೀರು ಬಾರದಂತೆ. ಹೌದಪ್ಪ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಹಾನೋಕ ನಡೆದ ನಿನ್ನೊಂದಿಗೆ ನಿನ್ನ ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬನು ನಿನ್ ಬಾರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ಹಾನೋಕ ನಡೆದ ನಿನ್ನೊಂದಿಗೆ ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬನು ನಿನ್ ಬಾರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ. ಡ್ಯಾಡಿಯನ್ನು ನೋಡಿ, ನಿನ್ನೊಂದಿಗೆ ಎಸ್ ಡ್ಯಾಡಿ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಹೌದು ಡ್ಯಾಡಿ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತರೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ ನಿನ್ ಯೋಜನೆ ಎಲ್ಲವ ತಿಳಿಸಿದೆ. ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ
ನಿನ್ ಯೋಜನೆ ಎಲ್ಲವ ತಿಳಿಸಿದೆ. ನಿನ್ನೊಂದಿಗೆ ನಾ ನಡೆಯುವೆನು, ನನ್ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ ಜೀವಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ. ಎಸ್ ಡ್ಯಾಡಿ, ಹಿಡಿದಿರುವೆ ಕಾಲ್ಗಳು ಹೌದಪ್ಪ ಎಡವದಂತೆ. ಡ್ಯಾಡಿ ನೋಡಿ ಹೇಳೋಣ ಹಾಗೆ, ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನಿನ್ನೊಂದಿಗೆ ನಾ ನಡೆಯುವೆನು, ನನ್ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ ಜೀವಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ ಜೀವಕಾಲ ದಿನವೆಲ್ಲ ಹೌದು ಡ್ಯಾಡಿ, ನಿನ್ನೊಂದಿಗೆ ನಾ ನಡೆಯುವೆನು, ನನ್ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ಎಂದೆಂದು ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ, ನಿನ್ ಸಮ್ಮುಖದಿ. ಹೌದು ಡ್ಯಾಡಿ, ಸಂತೋಷ, ಪರಿಪೂರ್ಣ ಸಂತೋಷ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ.
ನನ್ ಪ್ರಿಯನೇ ನನ್ನೇಸುವೆ ನನ್ ಪ್ರಿಯನೇ ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ನನ್ ಹೃದಯ ಹರ್ಷಿಸಿದೆ ನನ್ ಮನವು ನಲಿದಾಡಿದೆ ಹೌದು ಡ್ಯಾಡಿ ನನ್ ಹೃದಯ ಹರ್ಷಿಸಿದೆ ನನ್ ಮನವು ನಲಿದಾಡಿದೆ ನನ್ನ ಕಾಯುವ ನನ್ನ ತಂದೆಯೇ ನನ್ನೆಲ್ಲ ಆಸ್ತಿ ನೀನೇ ನನ್ನ ಕಾಯುವ ನನ್ನ ತಂದೆಯೇ ನನ್ನೆಲ್ಲ ಆಸ್ತಿ ನೀನೇ ನನ್ ಪ್ರಿಯನೇ ನನ್ನೇಸುವೆ ನನ್ ಡ್ಯಾಡಿಯ ನೋಡಿ ಹೇಳೋಣ ಅಪ್ಪ ನನ್ನ ಪ್ರಿಯನು ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ ನನ್ನಲ್ಲೇ ನೆಲೆಸಿರುವೆ ಕದಲಲು ಬಿಡಲಾರೆ ನನ್ನಲ್ಲೇ ನೆಲೆಸಿರುವೆ ಕದಲಲು ಬಿಡಲಾರೆ ನನ್ ಪ್ರಿಯನೇ ನನ್ನೇಸುವೆ ನನ್ ಪ್ರಿಯನೇ ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಹೌದು ಡ್ಯಾಡಿ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಥ್ಯಾಂಕ್ ಯು ಲೋ ಥ್ಯಾಂಕ್ ಯು ಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲೆಲೂಯಾ ನನ್ ಪ್ರಿಯನೇ ನನ್ನೇಸುವೆ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಡ್ಯಾಡಿ ಡ್ಯಾಡಿ ಡ್ಯಾಡಿ
ಘನತೆಗೆ, ಗೌರವಕ್ಕೆ, ಮಹಿಮೆಗೆ, ಸ್ತುತಿಗೆ, ಆರಾಧನೆಗೆ ಯೋಗ್ಯನಾದ ದೇವರೇ, worship you Lord, worship you Jesus. Thank you Lord, worship you Jesus. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ, 2ನೇ ಪತ್ರಿಕೆ, 5ನೇ ಅಧ್ಯಾಯ 15ನೇ ವಚನವನ್ನು ಓದೋಣ. 2 ಕೊರಿಂಥ 5:15. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಆಮೆನ್. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಯೇಸು ಸ್ವಾಮಿ ನಮಗಾಗಿ ಜೀವ ಕೊಟ್ಟದ್ದೇ, ಯೇಸು ಸ್ವಾಮಿ ನಮಗಾಗಿ ಮರಣ ಹೊಂದಿದ್ದೇ ನಾವು ಆತನಿಗಾಗಿ ಜೀವಿಸಬೇಕೆಂಬುದಕ್ಕಾಗಿಯೇ. 15ನೇ ವಚನ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ಜೀವಿಸುವ ನಾವು ಇನ್ಮೇಲೆ ನಮಗಾಗಿ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಅಂದರೆ ನಾವು ಆತನಿಗಾಗಿಯೇ ಜೀವಿಸಬೇಕು. ಆತನು ನಮಗಾಗಿಯೇ ಸತ್ತನು, ನಾವು ಆತನಿಗಾಗಿಯೇ ಜೀವಿಸಬೇಕು. ಹಲ್ಲೆಲೂಯಾ. ಎಲ್ಲೋ ಒಂದು ಸ್ವಲ್ಪ ಆಶೀರ್ವಾದ ತಗೊಂಡು ಹೋಗ್ಬಿಡೋದು ಅಂತ ಹೇಳಿ ನೆನೆಸ್ಬಿಡ್ಬೇಡ್ರಿ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಕರ್ತನಿಗಾಗಿ ಜೀವಿಸುವಂತಹ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ. ಬಿಡುಗಡೆಯಾದ ಪ್ರತಿಯೊಬ್ಬರು, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಕರ್ತನಿಗಾಗಿ ಜೀವಿಸಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ಮೇಲೆ ನಾವು ಜೀವಿಸುತ್ತಿರುವುದೇ ಕರ್ತನಿಗಾಗಿ. ಇದಕ್ಕೆ ಮೊದಲು ಹೆಂಗೋ ಇದ್ದಿರಬಹುದು. ಒನ್ಸ್ ನಾವು ರಕ್ಷಣೆ ಹೊಂದ್ಬಿಟ್ರೆ ನಾವು ಇನ್ಮೇಲೆ ಇರೋದೇ ಕರ್ತನಿಗಾಗಿ. ದಟ್ ಈಸ್ ಪ್ರಯಾರಿಟಿ. ನಮ್ಮದು ಜಾಬು, ನಮ್ಮದು ಕೆಲಸ, ನಮ್ಮದು ಊಟ ತಿಂಡಿ, ಮಕ್ಕಳು ಮರಿ ಜೀವನ ಇದೆಲ್ಲ ಸೆಕೆಂಡ್ರಿ. ಹಲ್ಲೆಲೂಯಾ. ದಟ್ ಶುಡ್ ನಾಟ್ ಬಿ ದ ಪ್ರೈಮರಿ. ಒಬ್ಬ ದೇವ ಮಗುವಿಗೆ, ರಕ್ಷಣೆ ಹೊಂದಿದ ದೇವ ಮಗುವಿಗೆ ರಕ್ಷಣೆ ಹೊಂದಿದ ಮೇಲೆ ಕ್ರಿಸ್ತನಿಗಾಗಿ ಜೀವಿಸುವುದೇ ಪ್ರಯಾರಿಟಿ. ಹಾಗಾದರೆ ಮಿಕ್ಕಿದ ಕೆಲಸ ಮಾಡಬಾರ್ದಾ? ಮಾಡಬೇಕು. ಅದೆಲ್ಲ ನಮಗೆ ಸೆಕೆಂಡರಿ ಆಗಿ ನಮ್ಮ ಗಮನದಲ್ಲಿರಬೇಕು. ಅದೆಲ್ಲ ಕೆಲಸ ಮಾಡೋದೆಲ್ಲ ಇದಕ್ಕಾಗಿ, ಕ್ರಿಸ್ತನಿಗಾಗಿ ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳು ನೋಡಿದ್ರೆ ಕ್ರಿಸ್ತನ ಹತ್ರ ಏನು ಸಿಗುತ್ತೋ ಅದೆಲ್ಲ ಪಡ್ಕೊಂಡು, ಆರೋಗ್ಯ ಪಡ್ಕೊಂಡು, ಕೆಲಸ ಪಡ್ಕೊಂಡು, ಎಲ್ಲ ಪಡ್ಕೊಂಡು ಲೋಕಕ್ಕೆ ಕೊಟ್ಟು ಹೋಗ್ಬಿಡ್ತಾರೆ. ಇಲ್ಲ, ದೇವರ ಮಕ್ಕಳಾಗಿ ನಾವು ಕ್ರಿಸ್ತನಿಗಾಗಿ ಇದುವರೆಗೆ ಜೀವನ ಹೆಂಗಾದರೂ ಇರಲಿ, ರಕ್ಷಣೆ ಹೊಂದಿದ್ದೀವಲ್ಲ, ಇನ್ನು ಮೇಲೆ ನಾವು ಕ್ರಿಸ್ತನಿಗಾಗಿ ಜೀವಿಸುವಂತೆ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಜಕರ್ಯನು ಇದನ್ನು ಅವನ ಅನುಭವದಲ್ಲಿ ಹೇಳ್ತಾನೆ ನೋಡಿ. ಜಕರ್ಯನು ಹೇಳ್ತಾನೆ, ಲೂಕನ ಸುವಾರ್ತೆ 1ನೇ ಅಧ್ಯಾಯ, ಜಕರಿಯ 1ನೇ ಅಧ್ಯಾಯ 74ನೇ ವಚನ. ಸ್ನಾನಿಕ ಯೋಹಾನನ ತಂದೆ ಅವನಿಗೆ ಮಾತು ಬಂದ ಮೇಲೆ, ಲೂಕ 1:74. ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಹಲ್ಲೆಲೂಯಾ. ಬಿಡುಗಡೆ ಹೊಂದಿದ ಮೇಲೆ ಆತನಿಗೆ ಸೇವೆ ಮಾಡುವಂತೆ, ಆತನಿಗೆ ಏನಾದರೂ ಮಾಡುವಂತೆ, ಆತನಿಗಾಗಿ ಜೀವಿಸುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಹಲ್ಲೆಲೂಯಾ.
ಬಿಡುಗಡೆ ಹೊಂದಿದವರು, ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿದವರು, ಅಂದರೆ ಪಾಪದಿಂದ ಬಿಡುಗಡೆ ಹೊಂದಿದವರು, ಶಾಪದಿಂದ ಬಿಡುಗಡೆ ಹೊಂದಿದವರು. ಹಾಲೆಲೂಯ. ಮಾಡಬೇಕಾದ ನೆಕ್ಸ್ಟ್ ಕೆಲಸ, ತಮ್ಮ ಜೀವಮಾನವೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ಹಾಲೆಲೂಯ ನಮಗೆ ಅನುಕೂಲ ಮಾಡಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರ. ಕರ್ತನಿಗೆ ಮಾಡುವುದು ಇವತ್ತು ಪ್ರಯಾರಿಟಿ. ಹಾಲೆಲೂಯ. ಅದಕ್ಕೆ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯಗಳಲ್ಲಿ ಹೇಳ್ತಾನೆ. ರೋಮಾಪುರ 14:7-8. ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಬದುಕಿದರೂ ಸತ್ತರೂ ನಾವು ಕರ್ತನವರೇ. ಹಾಲೆಲೂಯ. ಎಷ್ಟರ ಮಟ್ಟಿಗೆ ಫೀಲ್ ಮಾಡ್ತಾ ಇದ್ದಾನೆ ನೋಡಿದ್ರಿ. ಬದುಕಿದರೆ ಕರ್ತನಿಗಾಗಿ, ಸತ್ತರೂ ಕರ್ತನಿಗಾಗಿ. ಹಾಲೆಲೂಯ. ಇದು ಪ್ರಯಾರಿಟಿ. ಮಿಕ್ಕಿದ ಜಾಬ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಮನೆ ತೊಗೊಳ್ತೀವಿ, ಕಾರ್ ತೊಗೊಳ್ತೀವಿ, ಏನೇನೋ ನಮ್ಮ ಜೀವಮಾನ ನಡೀತದಲ್ಲ, ಅದೆಲ್ಲ ನಮಗೆ ಪ್ರಯಾರಿಟಿ ಆಗಬಾರ್ದು. ರಕ್ಷಣೆ ಹೊಂದಿದ ದೇವರ ಮಕ್ಕಳ ಜೀವಿತದಲ್ಲಿ ಪ್ರಯಾರಿಟಿ ಯಾವುದಂತ ಹೇಳಿದ್ರೆ ಕರ್ತನಿಗಾಗಿ ಜೀವಿಸುವುದು. ಹಾಲೆಲೂಯ. ದೇವರನ್ನ ಮೆಚ್ಚಿಸುವುದಕ್ಕಾಗಿ ಜೀವಿಸುವುದು, ಕರ್ತನಿಗಾಗಿ ಜೀವಿಸುವುದು. ಹಾಲೆಲೂಯ. ಹಿಸ್ ಪರ್ಪಸ್ ಪ್ರಯಾರಿಟಿ. ಆತನ ಉದ್ದೇಶ ಪ್ರಯಾರಿಟಿ ನಮಗೆ ಪ್ರಾಮುಖ್ಯತೆ ಪಡ್ಕೊಳ್ತದೆ. ಎಷ್ಟೋ ಕೆಲಸಗಳಿವೆ, ಅದರಲ್ಲಿ ಯಾವುದು ಪ್ರಾಮುಖ್ಯತೆ ಪಡ್ಕೊಳ್ತದೋ ಅದಕ್ಕೆ ನಾವು ಸಮಯ ಕೊಡ್ತೀವಿ, ಅದಕ್ಕೆ ಹಣ ಖರ್ಚು ಮಾಡ್ತೀವಿ, ಅದಕ್ಕೆ ಪ್ರಯಾಸ ಪಡ್ತೀವಿ, ಅದನ್ನು ಮುಖ್ಯವಾಗಿ ಪರಿಗಣಿಸ್ತೀವಿ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ನಮಗೆ ಪ್ರಯಾರಿಟಿ ಕರ್ತನಿಗೆ. ಹಾಲೆಲೂಯ. ಇನ್ನೂ ಕೆಲವೊಂದು ವಚನಗಳನ್ನು ಓದಿ. ತೀತ 2ನೇ ಅಧ್ಯಾಯ 14ನೇ ವಚನ ಓದಿ. ತೀತ 2:14. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಹಾಲೆಲೂಯ. ಪೂರ್ತಿ ನೀವು ಓದುವುದರಲ್ಲಿ ಒಂದು ವಿಷಯ ಬಹಳ ಪ್ರಾಮುಖ್ಯವಾಗಿದೆ. ತನಗಾಗಿ ಪರಿಶುದ್ಧ ತನ್ನ ಸ್ವಕೀಯ ಜನರನ್ನು ಪರಿಶುದ್ಧ ಮಾಡುವುದಕ್ಕೆ ಅಷ್ಟಕ್ಕೆ ಬಿಟ್ಟಿಲ್ಲ, ತನಗಾಗಿ. ಹಾಲೆಲೂಯ. ಆತ ನಿಮ್ಮನ್ನು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ, ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ, ನಮ್ಮನ್ನು ವಿಮೋಚಿಸಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ತನಗಾಗಿ ಅಂತ ಹೇಳಿ ಒಂದು ಪಾಯಿಂಟ್ ಇದೆ. ನಮ್ಮನ್ನು ದೇವರು ಆರಿಸ್ಕೊಂಡಿದ್ದೆ, ನಮ್ಮನ್ನು ರಕ್ಷಿಸಿದ್ದೆ, ನಮ್ಮನ್ನು ಪರಿಶುದ್ಧ ಮಾಡಿದ್ದೆ ತನಗಾಗಿ. ಹಾಲೆಲೂಯ. ಇವತ್ತು ನಾವು ಆತನಿಗಾಗಿ ಜೀವಿಸುವ ಹಂಗಿನಲ್ಲಿದ್ದೇವೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಈ ರೀತಿ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ. 1 ಕೊರಿಂಥ 6:20. 1 ಕೊರಿಂಥ 6:20. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹಾಲೆಲೂಯ. ಯು ಹ್ಯಾವ್ ನೋ ಅಥಾರಿಟಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಮನಸ್ಸು ಬಂದಂಗೆ ನಡೆಯೋಕ್ಕಾಗಲ್ಲ. ಯಾಕಂದರೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ತನ್ನ ಜೀವವನ್ನೇ ಕೊಟ್ಟು ತನ್ನ ರಕ್ತವನ್ನೇ ಸುರಿಸಿ ನಮ್ಮನ್ನು ಕೊಂಡ್ಕೊಬಿಟ್ಟಿದ್ದಾನೆ. ಹಾಲೆಲೂಯ. ಈಗ ನಾವು ನಮ್ಮ ಸ್ವಂತ ಸೊತ್ತಲ್ಲ. ನಾವು ಏನಿದ್ರೂ ಯಜಮಾನನ ಬಯಕೆಯನ್ನು ಈಡೇರಿಸುವುದೇ ಇವಾಗ ನಮಗಿರುವಂತಹ ಒಂದು ಸೌಭಾಗ್ಯ. ಹಾಲೆಲೂಯ. ನಿನ್ನ ಚಿತ್ತವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ, ನಿನ್ನ ಚಿತ್ತವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ಹಾಲೆಲೂಯ. ನಿನ್ನ ಚಿತ್ತವನ್ನೇ ಮಾಡಲಿಕ್ಕೆ ನನಗೆ ಕಲಿಸಿಕೊಡು ಅಂತ ನಾವು ದೇವರ ಹತ್ರ ಕೇಳಬೇಕು. ನಾನು ಏನು ಮಾಡಬೇಕಪ್ಪ? ಯಾಕಂದರೆ ನಾವು ಪರ್ಚೇಸ್ ಮಾಡಲ್ಪಟ್ಟಿದ್ದೀವಿ. ಇನ್ನು ಯಜಮಾನ ಹೆಂಗೆ ಬಳಸ್ತಾನೋ ಹಾಗೆ. ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ಮೇಲೆ ಯಜಮಾನ ಹೇಗೆ ಉಪಯೋಗಿಸ್ತಾನೋ ಹಾಗೆ ಯಜಮಾನನ ಉಪಯೋಗಕ್ಕೆ ಇವತ್ತು ನಾವು ರಕ್ಷಣೆ ಹೊಂದಿದ್ದೆ ದೇವರ ಯೋಜನೆ ನೆರವೇರಿಸಲಿಕ್ಕೆ. ಹಾಲೆಲೂಯ. ನೋಡಿ, ಒಂದು ಸ್ಕೂಲ್ ಅಥವಾ ಒಂದು ಕಂಪನಿ ನಾವು ಜಾಯ್ನ್ ಆಗಿಬಿಟ್ರೆ ಇನ್ನು ನಮ್ಮ ಪರ್ಪಸ್, ನಮ್ಮ ಐಡಿಯಾನೆಲ್ಲ ಬಿಟ್ಬಿಟ್ಟು ಅವರ ಒಂದು ಪ್ಲ್ಯಾನ್ ಏನಿದೆ, ಪರ್ಪಸ್ ಏನಿದೆ, ಅದಕ್ಕೆ ನಾವು ಭುಜ ಕೊಡಬೇಕು. ಇಷ್ಟು ಔಟ್ಪುಟ್, ಒಂದು ಕಂಪನಿಗೆ ಜಾಯಿನ್ ಆದಮೇಲೆ ಇಷ್ಟು ರಿಸಲ್ಟ್ ಕೊಡಬೇಕು. ಕಂಪನಿಗೆ ಏನು ಉದ್ದೇಶ ಇದೆಯೋ, ಧ್ಯೇಯ ಇದೆಯೋ, ಅದನ್ನು ನಾವು ಕ್ಯಾಚ್ ಮಾಡ್ಕೋತೀವಿ, ಅದಕ್ಕಾಗಿ ದುಡಿತೀವಿ.
ಹಲ್ಲೆಲೂಯಾ. ಒಂದು ಶಾಲೆಗೆ ಜಾಯ್ನ್ ಆದರೆ ಆ ಯೂನಿಫಾರ್ಮ್, ಆ ಸ್ಕೂಲ್ ಯೂನಿಫಾರ್ಮ್, ಆ ಟೈಮಿಂಗ್, ಆ ಕ್ಲಾಸ್, ಆ ಸ್ಪೋರ್ಟ್ಸ್, ಸೊ ಎಲ್ಲ ಅದರ ವಿಷನ್, ಆ ಸ್ಕೂಲ್ನ ವಿಷನ್ಗೆ ಬಂದುಬಿಡ್ತೀವಿ. ನಮ್ಮ ವಿಷನ್ ಇಲ್ಲ. ಒಂದು ಕಂಪ್ನಿಗೆ ಸೇರಿಬಿಟ್ರೆ ಆ ಕಂಪ್ನಿಯ ವಿಷನ್, ಇಷ್ಟು ಪ್ರಾಡಕ್ಟ್ಸ್ ಬರಬೇಕು, ಇಷ್ಟಿಷ್ಟು ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಬೇಕು, ಇಷ್ಟು ಸಪ್ಲೈ ಆಗಬೇಕು, ಇಷ್ಟು ಮಂತ್ಲಿ ಇಷ್ಟು ಪ್ರೊಡಕ್ಷನ್ ಬರಬೇಕು. ಸೊ ಅದಕ್ಕಾಗಿಯೇ ನಾವು ದುಡಿತಾ ಇರ್ತೀವಿ. ನಮ್ಮದೇನಿಲ್ಲ. ನಮ್ಮದೇನಿದ್ರು ಸಂಬಳ ತಗೋ, ಆಮೇಲೆ ಬಾ, ಮನೆ ಕೆಲಸ ಎಲ್ಲ ಮಿಕ್ಕಿದೆಲ್ಲ ಆಮೇಲೆ. ಪ್ರಯಾರಿಟಿ ಕಂಪನಿಯ ಧ್ಯೇಯ. ಅದೇ ರೀತಿ ನಾವು ಕರ್ತನ ಧ್ಯೇಯವನ್ನು ನಾವು ಹಿಡ್ಕೊಬಿಡ್ಬೇಕು. ಯಾವತ್ತಾದ್ರೂ ಯೋಚನೆ ಮಾಡಿದ್ದಾರೆ, ವಾಟ್ ಈಸ್ ಗಾಡ್ಸ್ ಪರ್ಪಸ್ ಇನ್ ಮೈ ಲೈಫ್? ಸುಮ್ಮನೆ ಆಶೀರ್ವಾದ ತಗೊಂಡು ನಮ್ಮ ಪಾಡಿಗೆ ಹೋಗ್ಬಿಡೋದು ಅಷ್ಟೇನಾ? ನಾನು ನೆರವೇರಿಸಬೇಕಾದ ದೇವರ ಉದ್ದೇಶಗಳೇನು? ಇವತ್ತು ನಾವು ಕರ್ತನ ಹತ್ರ ಕೇಳಬೇಕು, ಲಾರ್ಡ್ ವಾಟ್ ಈಸ್ ಯುವರ್ ಪ್ಲ್ಯಾನ್ ಫಾರ್ ಮೀ? ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಹೇಳ್ತಾನಲ್ಲ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ, ನಮ್ಮ ನಡೆ ನುಡಿ ಪ್ರತಿಯೊಂದು ಸಹ ದೇವರ ಯೋಜನೆ ನೆರವೇರಿಸಬೇಕಂತೆ. ಓದ್ಬಿಡಿ ಅದನ್ನು, ಕೊಲೊಸ್ಸೆ 3:17. ಕೊಲೊಸ್ಸೆ 3:17. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಹಲ್ಲೆಲೂಯಾ. ಏನು ಮಾಡಿದ್ರೂ ಕೂಡ ಆತನಿಗಾಗಿ, ಆತನ ಮಹಿಮೆಗಾಗಿ, ಆತನ ಪರ್ಪಸ್ ನೆರವೇರಿಸಲಿಕ್ಕಾಗಿ. ನೋಡಿ, ನಮಗೆ ದೇವರು ಎಷ್ಟೋ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಅದು ಆತನಿಗಾಗಿ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಾ ಇದೆ. ಹಲ್ಲೆಲೂಯಾ. ಎಲ್ಲ ನೀನಗಾಗಿ, ನಿಂದಿವ್ಯ ಸೇವೆಗಾಗಿ. ಯಾರು ತಪ್ಪು ತಿಳ್ಕೊಬಾರ್ದು, ನೀವು ಕೆಲಸ ಎಲ್ಲ ಬಿಟ್ಬಿಟ್ಟು ಸೇವೆಗೆ ಬನ್ನಿ ಅನ್ನೋದಲ್ಲ ಇದರ ತಾತ್ಪರ್ಯ. ನಮ್ಮ ಪ್ರತಿಯೊಂದರಲ್ಲಿ ಪ್ರೈಮರಿ ದೇವರ ರಾಜ್ಯದಲ್ಲಿ ನಾನು ಹೇಗೆ ಉಪಯೋಗ ಆಗ್ತಾ ಇದ್ದೀನಿ, ದೇವರ ಉದ್ದೇಶವನ್ನು ನೆರವೇರಿಸುವುದರಲ್ಲಿ ಕರ್ತನಿಗಾಗಿ ಏನು, ವಾಟ್ ಇಸ್ ಮೈ ಪಾರ್ಟ್? ಕರ್ತನಿಗಾಗಿ ನಂದೇನಿದೆ? ಈ ದೇಹ ನೀನಗಾಗಿ, ನಿಂದಿವ್ಯ ಸೇವೆಗಾಗಿ. ಹಲ್ಲೆಲೂಯಾ. ನಾನಿರುವುದೇ ನೀನಗಾಗಿ, ನಿಂದಿವ್ಯ ಸೇವೆಗಾಗಿ. ಹಲ್ಲೆಲೂಯಾ. ಈ ಕೈಗಳು ನೀನಗಾಗಿ, ನಿಂದಿವ್ಯ ಸೇವೆಗಾಗಿ. ನಾನಿರುವುದೇ ನೀನಗಾಗಿ, ನಿಂದಿವ್ಯ ಸೇವೆಗಾಗಿ. ಹಲ್ಲೆಲೂಯಾ. ನಿಮಗೇನೆಲ್ಲ ದೇವ್ರು ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಇದು ದೇವ್ರ ರಾಜ್ಯಕ್ಕಾಗಿ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾಯಿದೆ. ಕೆಲವ್ರಿಗೆ ಒಳ್ಳೆ ಬುದ್ಧಿವಂತರು, ಜ್ಞಾನಿಗಳಾಗಿದ್ದೀರಿ, ಕೆಲವರು ಒಳ್ಳೆ ತಲಾಂತುಳ್ಳವರಾಗಿದ್ದೀರಿ. ಯೋಚನೆ ಮಾಡಿ, ನಮಗೆ ಒಳ್ಳೆ ಕೈಕಾಲುಗಳಿವೆ, ಕೈ ಚೆನ್ನಾಗಿದೆ. ಇದರಲ್ಲಿ ನಮಗೆ ಎಷ್ಟೋ ಕೆಲಸ ಕಾರ್ಯಗಳು ಮಾಡ್ಕೋತೀವಿ. ದೇವರ ರಾಜ್ಯಕ್ಕಾಗಿ ನೀನೇನು ಮಾಡಿದ್ಯಾ? ಒಂದು ಪ್ರಶ್ನೆ ಮಾಡಿ ನೋಡಿ, ಕೈ ಏನು ಹೇಳುತ್ತೆ ನೋಡ್ರಿ. ಏನು ಮಾಡಿದ್ಯಾ ನೀನು? ದೇವ್ರಿಗಾಗಿ ಏನು ಮಾಡಿದ್ಯಾ? ಏನು ಮಾಡಿದ್ಯಾ? ಏನಾದರೂ ಇದೆಯಾ? ಉತ್ತರ ಇದೆಯಾ? ಉತ್ತರ ಇದ್ದರೆ ನೀವು ಭಾಗ್ಯವಂತರು. ಹಲ್ಲೆಲೂಯಾ. 2 ಕಾಲುಗಳು ಚೆನ್ನಾಗಿದೆ, 2 ಕಾಲುಗಳು ಚೆನ್ನಾಗಿದೆ. ನಮಗಾಗಿ ಎಷ್ಟೋ ಓಡಾಡ್ತವೆ. ಕ್ರಿಸ್ತನಿಗಾಗಿ ಏನಾದರೂ ನೀನು ಓಡಾಡಿದ್ಯಾ? ಕಾಲೇ ಕ್ರಿಸ್ತನಿಗಾಗಿ ಏನಾದರೂ ನೀನು ಓಡಾಡಿದೆಯಾ? ನಮಗೆ ಬುದ್ಧಿ ಜ್ಞಾನ ಚೆನ್ನಾಗಿದೆ, ನಮಗಾಗಿ ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದೀವಿ. ಕ್ರಿಸ್ತನಿಗಾಗಿ ಏನಾದರೂ ನಿಮ್ಮ ಮೈಂಡ್ ವರ್ಕ್ ಮಾಡಿದೆಯಾ? ಕ್ರಿಸ್ತನಿಗಾಗಿ. ಹಲ್ಲೆಲೂಯಾ. ನನಗೆ ಬೈಕ್ ಇದೆ, ನನಗಾಗಿ ಎಷ್ಟೆಷ್ಟೋ ಸುತ್ತಾಡಿದ್ದೀನಿ. ಬೈಕೆ ಕ್ರಿಸ್ತನಿಗಾಗಿ ಏನಾದರೂ ಉಪಯೋಗ ಆಗಿದೆಯಾ? ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ. ದೇವರು ನಮಗೆ ಕೊಟ್ಟಿರುವ ಪ್ರತಿಯೊಂದು ಸಹ ದೇವರ ರಾಜ್ಯದ ವಿಷಯದಲ್ಲಿ ಏನಾದರೂ ಕಾರ್ಯ ಆಗಬೇಕು. ಅದೇ ಪ್ರೈಮರಿ, ಮಿಕ್ಕಿದೆಲ್ಲ ಸೆಕೆಂಡ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಸಮಯಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕೆಲವು ವಿಶೇಷ ಆಹಾರ ಬರ್ತದೆ. ಆಹಾರ ದಿಢೀರ್ನ ಯಾರೋ ತಂದು ಕೊಡ್ತಾರೆ ಅಥವಾ ಎಲ್ಲೋ ಹೆಂಗೋ ಬರ್ತದೆ. ಆಗ ಸಡನ್ನಾಗಿ ನನಗೆ ಯೋಚನೆ ಮಾಡಿ, ದೇವರೇ ಏನು ಕೆಲಸ ಸ್ಪೆಷಲಾಗಿ ಇಟ್ಟಿದ್ದೀರಿ? ಏನೋ ಕೆಲಸ, ಸ್ಪೆಷಲ್ ಕೆಲಸ ಇಲ್ಲದೆ ನೀನು ಸ್ಪೆಷಲ್ ಊಟ ಕೊಡಲ್ಲ. ಏನೋ ಸ್ಪೆಷಲ್ ಕೆಲಸ ಇರ್ತದೆ, ಅದಕ್ಕೆ ಸ್ಪೆಷಲ್ ಆಹಾರ ನೀ ಕೊಟ್ಟಿರ್ತಿ. ಆಮೇಲೆ ನೋಡುವಾಗ ಆಮೇಲೆ ಅರ್ಥ ಆಗ್ತದೆ ಯಾಕೆ ಅಂತ ಹೇಳಿ. ಸುಮ್ಮನೆ ದೇವ್ರು ಕೊಡಲ್ಲ, ಸುಮ್ಮನೆ ದೇವ್ರು ಕೊಡಲ್ಲ. ದೇವ್ರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಉದ್ದೇಶ ಇರ್ತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರತಿಯೊಂದಕ್ಕೂ ಒಂದು ಪರ್ಪಸ್ ಇದೆ. ಇವತ್ತು ಆ ಪರ್ಪಸ್ನ, ಆತನ ಉದ್ದೇಶವನ್ನು ನಾವು ತಗೊಳ್ಳೋಣ, ನಮ್ಮ ಉದ್ದೇಶವಾಗಿ ತಗೊಳ್ಳೋಣ. ಆತನ ಯೋಜನೆಯನ್ನು ನಮ್ಮ ಯೋಜನೆಯಾಗಿ ತಗೊಳ್ಳೋಣ. ಆತನ ಪ್ಲ್ಯಾನ್ ನಮ್ಮ ಪ್ಲ್ಯಾನ್ ಆಗಲಿ.
ಇವತ್ತು ಕರ್ತನ ಹತ್ರ ಕೇಳುವ, ಲಾರ್ಡ್ ಐ ಹ್ಯಾವ್ ನೋ ಅದರ್ ಪ್ಲ್ಯಾನ್, ವಾಟ್ ಈಸ್ ಯೋರ್ ಪ್ಲ್ಯಾನ್, ಟೆಲ್ ಮಿ ಲಾರ್ಡ್, ವಾಟ್ ಈಸ್ ಯೋರ್ ಪ್ಲ್ಯಾನ್. ನಾನು ಅದನ್ನು ತಗೊಳ್ತೇನೆ, ಅದನ್ನು ನೆರವೇರಿಸ್ತೀನಿ. ಇರೋದು ಒಂದೇ ಒಂದು ಜೀವಿತ ರೀ. ನಿನ್ನ ಚಿತ್ತ ಮಾಡಬೇಕು, ಮಾಡಿ ಮುಗಿಸಬೇಕು, ನಿನ್ನ ಚಿತ್ತ ಮಾಡಬೇಕು, ಮಾಡಿ ಮುಗಿಸಬೇಕು, ಎಲ್ಲವೂ ನೀ ತಾನೇ, ನನ್ನ ತವಕವೆಲ್ಲ ನೀ ತಾನೇ, ಎಲ್ಲವೂ ನೀ ತಾನೇ, ನನ್ನ ತವಕವೆಲ್ಲ ನೀ ತಾನೇ, ನನ್ನ ತವಕವೆಲ್ಲ ನೀ ತಾನೇ, ನನ್ನ ತವಕವೆಲ್ಲ ನೀ ತಾ. ಆಮೇಲೆ ನನ್ನ ಬಿಸ್ನೆಸ್ಸು, ನನ್ನ ತವಕವೆಲ್ಲ ನೀ ತಾ. ಆಮೇಲೆ ನನ್ನ ಕಾರ್ಯಗಳು, ಹಲ್ಲೆಲೂಯಾ, ನನ್ನ ತವಕವೆಲ್ಲ ನಿನ್ನ ಕಾರ್ಯಗಳು, ಆಮೇಲೆ ನನ್ನ ಕಾರ್ಯಗಳು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇವತ್ತು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಸಹ ಕರ್ತನಿಗಾಗಿ ಜೀವಿಸಬೇಕು. ಕರ್ತನಿಗೆ ಅನ್ನುವುದೇ ಪ್ರಯಾರಿಟಿ. ಹಲ್ಲೆಲೂಯಾ, ಇರೋದು ಒಂದೇ ಒಂದು ಜೀವಿತ ರೀ. ಕರ್ತನಿಗಾಗಿ ನಾವು ಏನು ಮಾಡ್ತೀವೋ ಅದು ಮಾತ್ರ ಶಾಶ್ವತವಾಗಿ ಉಳಿತದೆ. ಕರ್ತನಿಗಾಗಿ ಏನು ಮಾಡ್ತೀವೋ ಅದು ಮಾತ್ರ ಶಾಶ್ವತವಾಗಿ ಉಳಿತದೆ. ಯೋಚನೆ ಮಾಡಿ ನೋಡಿ, ಪುಲ್ಪಿಟ್ಲಿ ನಿಂತು ಪ್ರಸಂಗ ಮಾಡೋದು ಅಷ್ಟೇ ಅಲ್ಲ, ಅದು ಒಂದು ಭಾಗ ಅಷ್ಟೇ. ಅದು ಪ್ರತ್ಯೇಕವಾಗಿ ದೇವರು ಕೆಲವ್ರನ್ನ ಕರೆದು ಪೂರ್ಣ ಅವಧಿಗಾಗಿ ಅದನ್ನ ಉಪಯೋಗಿಸಿಕೊಳ್ಳೋದು. ಆದರೆ ರಕ್ಷಣೆ ಹೊಂದಿದ, ಬಿಡುಗಡೆ ಹೊಂದಿದ ಪ್ರತಿಯೊಬ್ಬರೂ ಸಹ ಇನ್ನು ಕ್ರಿಸ್ತನಿಗಾಗಿ ಜೀವಿಸಬೇಕು. ಹಲ್ಲೆಲೂಯಾ. ನಾವು ಕ್ರಿಸ್ತನಿಗಾಗಿ ಜೀವಿಸುವಾಗ ದೇವರು ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ತಾರಾ? ಖಂಡಿತ ಬಿಡಲ್ಲ. ನಮ್ಮನ್ನು ಬೇರೆಯವ್ರಿಗಿಂತ ಮೇಲಿನವರಾಗೇ ಹಿಡ್ತಾರೆ. ಯು ವಿಲ್ ಬಿ ದ ಹೆಡ್ ಆ್ಯಂಡ್ ನಾಟ್ ದ ಟೈಲ್. ಅಂದರೆ ನೀವು ಶಿರಸ್ಸಾಗಿರ್ತೀರಿ ಹೊರತು ಬಾಲ ಆಗಿರೋದಿಲ್ಲ, ಕೆಳಗಣವರಾಗಿರೋದಿಲ್ಲ, ಮೇಲನವರಾಗಿರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೈ ಒಡ್ಡೋದಿಲ್ಲ, ಕೈ ಚಾಚ್ತೀರಿ ಕೊಡಲಿಕ್ಕೆ. ನೀವು 4 ಜನರ ಹತ್ರ ಕೊಡಪ್ಪ ಭಿಕ್ಷಾಂದೇಹಿ ಅಂತ ಕೈ ಒಡ್ಡೋರಾಗಿಡೋದಿಲ್ಲ. 4 ಜನರಿಗೆ ನೀವು ಧಾರಾಳವಾಗಿ ಕೊಡುವಷ್ಟರ ಮಟ್ಟಿಗೆ ನಿಮ್ಮನ್ನು ಉನ್ನತವಾಗಿಡ್ತಾರೆ. ಟೇಕ್ ಅಪ್ ಹಿಸ್ ಪರ್ಪಸ್, ಟೇಕ್ ಅಪ್ ಹಿಸ್ ಪ್ಲ್ಯಾನ್. ಇವತ್ತು ನಾವು ಕರ್ತನ ಹತ್ರ ಕೇಳೋ, ನಿನ್ನ ಪರ್ಪಸ್, ನಿನ್ನ ಉದ್ದೇಶಗಳು ನೆರವೇರಿಸ್ಲಿಕ್ಕೆ ಕೊಡಪ್ಪ. ನನಗಿರುವ ಎನರ್ಜಿ ನಿನಗೆ, ನನ್ನ ಕಾಲು ನಿನಗಾಗಿ, ನನ್ನ ಕೈಗಳು ನಿನಗಾಗಿ. ನನ್ನ ಕೈ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿನಗಾಗಿ ಏನೋ ಮಾಡಬೇಕಾಗಿದೆ. ನನಗಾಗಿ ಮಾಡೋದಲ್ಲದ ಆಮೇಲೆ ಮೊದಲು ನಿನಗಾಗಿ ಏನಾದರೂ ಮಾಡಬೇಕಾಗಿದೆ. ನನಗೆ ಇವತ್ತು ನನ್ನ ಕಾಲುಗಳು, 2 ಕಾಲುಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗಾಗಿ ಓಡಾಡೋದಕ್ಕಿಂತ ನಿನಗಾಗಿ ಏನೋ ಓಡಾಡಬೇಕಾಗಿದೆ. ಹಲ್ಲೆಲೂಯಾ. ನನ್ನ ಬಾಯಿ ಚೆನ್ನಾಗಿದೆ ಅಂದರೆ ನಾನು ನನ್ನ ವಿಷಯಗಳಲ್ಲಿ ಮಾತನಾಡೋದಕ್ಕಿಂತ, ನನ್ನ ಬಿಸ್ನೆಸ್ ವಿಷಯಗಳಲ್ಲಿ ಮಾತಾಡೋದಕ್ಕಿಂತ ನಿನ್ನ ವಿಷಯದಲ್ಲಿ ಮಾತಾಡಲಿಕ್ಕೇನೋ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಪ್ಪ, ನನಗೆ ಕೊಟ್ಟಿರುವಂಥ ವಸ್ತುಗಳು, ಕುಟುಂಬ, ಮಕ್ಕಳು, ವಸ್ತುಗಳು, ಹಣ, ಆಸ್ತಿ ಎಲ್ಲವೂ ಸಹ ನಿನ್ನ ಕಾರ್ಯ ನೆರವೇರಿಸುವುದಕ್ಕೆ ಆದ್ಯತೆ. ಹಲ್ಲೆಲೂಯಾ. ಆ ರೀತಿ ಭಾಗ್ಯ ಕೊಡಪ್ಪ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಕೇಳಿ, ನನಗೆ ಕೊಡಪ್ಪ, ನನ್ನ ಮಕ್ಕಳಿಗೆ ಕೊಡಪ್ಪ, ನನ್ನ ಕುಟುಂಬಕ್ಕೆ ಕೊಡಪ್ಪ, ಸಭೆ ಮಕ್ಕಳಿಗೆ ಕೊಡಪ್ಪ. ಥ್ಯಾಂಕ್ ಯು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವವ್ರಿಗೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಕರ್ತನೆ ರಾಜ್ಯದಲ್ಲಿರುವ ಎಲ್ಲ ದೇವಜನರಿಗೆ ಕೊಡಪ್ಪ. ನಮ್ಮ ದೇಶದಾದ್ಯಂತಿರುವಂಥ ಎಲ್ಲ ದೇವಜನರಿಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಅಪ್ಪ. ನಿನ್ನ ಪ್ಲ್ಯಾನ್ ನೆರವೇರಿಸುವುದು, ನಿನ್ನ ಪರ್ಪಸ್ ನೆರವೇರಿಸುವುದು. ಥ್ಯಾಂಕ್ ಯು. ನಿನ್ನ ವಿಷನ್, ನೀನು ಕೊಟ್ಟಿರುವ ದರ್ಶನವನ್ನು ನೆರವೇರಿಸುವುದು ಆದ್ಯತೆ ಆಗಲಿ ಅಪ್ಪ. ಥ್ಯಾಂಕ್ ಯು. ಇದ್ದರೆ ನಿನಗಾಗಿ, ಬದುಕಿದ್ದರೆ ನಿನಗಾಗಿ. ಹಲ್ಲೆಲೂಯಾ. ನಿನ್ನ ಕಾರ್ಯವನ್ನು ಮಾಡಿ ಮುಗಿಸುವುದಕ್ಕಾಗಿ. ಹಲ್ಲೆಲೂಯಾ. ಜೀವಿಸುವುದು ಇನ್ನು ಮೇಲೆ ಕ್ರಿಸ್ತನಿಗಾಗಿ, ಜೀವಿಸುವುದು ಇನ್ನು ಮೇಲೆ ಕ್ರಿಸ್ತನಿಗಾಗಿ, ಇನ್ನು ಮೇಲೆ ನಿನಗಾಗಿ. ನನ್ನ ಕೈಗಳು ನಿನಗಾಗಿ, ನನ್ನ ಕಾಲುಗಳು ನಿನಗಾಗಿ, ಈ ಬುದ್ಧಿ ನಿನಗಾಗಿ, ಈ ಜ್ಞಾನ ನಿನಗಾಗಿ, ಹಣ ನಿನಗಾಗಿ, ವಸ್ತುಗಳು ನಿನಗಾಗಿ, ಎಲ್ಲ ನಿನಗಾಗಿ, ನಿನ್ನ ಚಿತ್ತ ಮಾಡುವುದಕ್ಕಾಗಿ, ನಿನ್ನ ಯೋಜನೆಯನ್ನು ನೆರವೇರಿಸುವುದಕ್ಕಾಗಿ. ಥ್ಯಾಂಕ್ ಯು ಜೀಸಸ್. ನಮ್ಮೊಬ್ಬೊಬ್ಬರಿಗೂ ಆ ರೀತಿಯಾಗಿ ಕೃಪೆ ಕೊಡು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರು ಈ ರೀತಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ, ನಿಶ್ಚಿತ ಮಾಡಿ ಮುಗಿಸ್ಲಿಕ್ಕೆ ಕೃಪೆ ಕೊಡಪ್ಪ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಈ ದಿನ ಶುಭ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ಮನರಮ್ಯವಾಗಿರುವಂಥ, ಖುಷಿಯಾಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ನಿನಗಾಗಿ ಜೀವಿಸುವಂತಹ ದಿನ. ಇವತ್ತು ಈ ದಿನ ಕರ್ತನೆ ನಿನಗಾಗಿ ಕಾರ್ಯ ಸಾಧಿಸುವ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ.
ಹಾಗೆ ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.